ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು 2024ರ ನೆಟ್ ಕ್ವಶನ್ ಪತ್ರಿಕೆಯ ನೆಟ್ ಎಕ್ಸಾಮ್ನ 2024ರ ಹಿಸ್ಟ್ರಿ 2ನೇ ಪೇಪರ್ನ 3ನೇ ಭಾಗ. ಕ್ವಶನ್ ನಂಬರ್ 41. ಅರೇಂಜ್ ದ ಫಾಲೋವಿಂಗ್ ಕರೆಕ್ಟ್ ಕ್ರನಾಲಜಿ ಆರ್ಡರ್. ಇರಾಸ್: ವಿಕ್ರಮ ಇರಾ, ಗುಪ್ತ ಇರಾ, ಕಲ್ಚೂರಿ ಇರಾ, ಕೊಲ್ಲಂ ಇರಾ, ವಿಕ್ರಮ ಇರಾ. ಇದು ಯಾವ ಸೀಕ್ವೆನ್ಸ್ ಬರುತ್ತೆ? ಇರಾದ ಕ್ರನಾಲಜಿ ಹೇಳ್ಬೇಕ್ರಿ. ಇಲ್ಲಿ ನೋಡ್ರಿ, ಫಸ್ಟು ವಿಕ್ರಮ್ ಇರಾ 57 BC ಬರುತ್ತೆ ರೀ ಫಸ್ಟು. ಆಮೇಲೆ ಕಲ್ಚೂರಿ 243 CE ಬರುತ್ತೆ. ಗುಪ್ತ 319ರಿಂದ 320 CE ಆಗುತ್ತೆ. ಕೊಲಮ್ಮು, ಆಮೇಲೆ ಚಾಲುಕ್ಯ ವಿಕ್ರಮ 1073 CE. ಇಲ್ಲಿ ಕನ್ನಡದಲ್ಲಿ ಕೂಡ ಇದೆ ನೋಡ್ರಿ. ಮೊದಲು ವಿಕ್ರಮ ಈಗ ಬರುತ್ತೆ, ಆಮೇಲೆ ಕಲ್ಚೂರಿ ಚೇದಿ ಯುಗ ಬರುತ್ತೆ, ಆಮೇಲೆ ಗುಪ್ತ ಯುಗ, ಕೊಲ್ಲಂ ಯುಗ ಮತ್ತು ಚಾಲುಕ್ಯ ವಿಕ್ರಮ ಯುಗ ಬರುತ್ತೆ. ನೆಕ್ಸ್ಟ್ ಕ್ವಶನ್: ಅರೇಂಜ್ ದ ಫಾಲೋವಿಂಗ್ ಸಂಸ್ಕಾರಾಸ್ ಇನ್ ದ ಪ್ರಿಸ್ಕ್ರೈಬ್ಡ್ ಕ್ರನಾಲಜಿ ಆರ್ಡರ್ ಫಾರ್ಮ್ ಪರ್ಫಾರ್ಮೆನ್ಸ್. ಇದು NTA ಫೇವ್ರೇಟ್ ಕ್ವಶನ್ನು. ಪ್ರತಿ ವರ್ಷ ಏನಾಗುತ್ತೆ ರೀ, ಇಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಇದನ್ನ ಮ್ಯಾಚ್ ದ ಫಾಲೋವಿಂಗ್ ಅಂತ ಕೇಳ್ತಾರೆ, ಅಥವಾ ಯಾವ ಹಂತದಲ್ಲಿ ಬರುತ್ತೆ ಅಂತ ಕೇಳ್ತಾರೆ ರೀ. ಸೊ ಇದನ್ನ ಸ್ವಲ್ಪ ನೋಡ್ಕೊಂಡು ಇಟ್ಕೋಬೇಕು, ಯಾಕಂದ್ರೆ ಪ್ರತಿ ವರ್ಷ ರಿಪೀಟ್ ಆಗೋ ಕ್ವಶನ್ ಇದು. ಇಲ್ಲಿ ನೋಡಿ, ಸೀಮಂತಾನ, ಅನ್ನಪ್ರಾಶನ, ಚೂಡಾಕರ್ಣ, ನಿಷ್ಕರ್ಮಣ, ಗರ್ಭಧಾರಣ. ಸೊ ಇದನ್ನ ಸೀಕ್ವೆನ್ಸ್ ಅಲ್ಲಿ ಬರಿಬೇಕು. ಇಲ್ಲಿ ನೋಡ್ರಿ, ಅರೇಂಜ್ ದ ಸಂಸ್ಕಾರಾಸ್. ಫಸ್ಟ್ ನೋಡ್ರಿ, ಸಂಸ್ಕಾರಾಸ್ ಸೀರೀಸ್ ಆಫ್ ಹಿಂದೂ ರಿಚ್ ಪ್ಯಾಸೇಜ್ ಪರ್ಫಾರ್ಮ್ಡ್ ದ ಡಿಫರೆಂಟ್ ಸ್ಟೇಜ್ ಆಫ್ ಲೈಫ್. ಕರೆಕ್ಟ್ ಕ್ರನಾಲಜಿ ಆರ್ಡರ್ ಆಫ್ ದ ಒನ್ಸ್ ಲಿಸ್ಟೆಡ್ ಟು ಫಾಲೋವರ್ಸ್. ಈ ಕೆಳಗೆ ಕೊಟ್ಟಂತ ಸೀಕ್ವೆನ್ಸ್ ಮೇಲೆ ಫಸ್ಟ್ ಬರುತ್ತೆ ಗರ್ಭಧಾರಣ. ಮೊದಲನೇದು ಬರೋದು ಗರ್ಭಧಾರಣ. ರಿಚುವಲ್ಸ್ ಪರ್ಫಾರ್ಮ್ ಬಿಫೋರ್ ದ ಇಮಿಡಿಯೇಟ್ ಆಫ್ಟರ್ ದ ಕನ್ಸೆಪ್ಷನ್. ಸೀಮಂತಾನ ಅಂದ್ರೆ ಏನ್ರಿ ನಮ್ಮಲ್ಲಿ ಸೀಮಂತ ಅಂತಾರಲ್ರಿ, ಕುಬುಸ್ರಿ ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಾದ್ರಿಂದ. ಪಾರ್ಟಿಂಗ್ ದ ಪ್ರೆಗ್ನೆಂಟ್ ಆಫ್ ಈಸ್ ಹೇರ್ ಪರ್ಫಾರ್ಮ್ ಡ್ಯೂರಿಂಗ್ ದ 4, 6, 8 ಮಂತ್ ಪ್ರೆಗ್ನೆನ್ಸಿ. ಆಮೇಲೆ ನಿಷ್ಕರಣ ಅಂದ್ರೆ ಫಸ್ಟ್ ಔಟ್ ಆಫ್. ನಿಷ್ಕರಣ ಅಂದ್ರೆ ಮಗುವನ್ನ ಹೊರಗೆ ಫಸ್ಟ್ ಟೈಮ್ ಮಗು 4ನೇ ತಿಂಗಳಲ್ಲಿ ಗಿಡ ಮರ ಸೂರ್ಯನ ಬೆಳಕಿನಲ್ಲಿ ವಾತಾವರಣಕ್ಕೆ ತರುವುದನ್ನು ನಿಷ್ಕರಮಣ ಅಂತಾರೆ. ಫಸ್ಟ್ 4ನೇ ತಿಂಗಳಲ್ಲಿ ಮಾಡ್ತಾರೆ. ಅನ್ನಪ್ರಾಶನ ಫಸ್ಟ್ ಫೀಡಿಂಗ್ ಇನ್ ಸಾಯಿಲ್ ಫುಡ್. ಅನ್ನಪ್ರಾಶನ ಗಟ್ಟಿ ಪದಾರ್ಥ 6ನೇ ತಿಂಗಳಲ್ಲಿ. ಚೂಡಾಕರ್ಣ ಅಂದ್ರೆ ಫಸ್ಟ್ 1ನೇ ವರ್ಷ ಅಥವಾ 3ನೇ ವರ್ಷದಲ್ಲಿ ಹೇರ್ ಕಟ್ಟಿಂಗ್ ಮಾಡೋದ್ರಿ. ಸೊ ಇದು ಕಂಪಲ್ಸರಿ ರಿಪೀಟೆಡ್ ಕ್ವಶನ್. ಸೊ ಸ್ವಲ್ಪ ಎಲ್ಲ ಬರುವಂತ ಎಲ್ಲ ಸಂಸ್ಕಾರಗಳನ್ನ ನೀವು ನೋಡ್ಕೋಬೇಕು, ಗರ್ಭಧಾರಣೆಯಿಂದ ಹಿಡ್ಕೊಂಡು ಅಪ್ ಟು ಡೆತ್ ತನ. ಮತ್ತೆ ಬಿಫೋರ್ ದ ಬರ್ತ್ ಚೈಲ್ಡ್ ಅಂತ ಕೇಳ್ತಾರೆ, ಕೆಲವೊಮ್ಮೆ ಮಿಡ್ಲ್ ಕೇಳ್ತಾರೆ, ಅಥವಾ ಯಾವ ತಿಂಗಳಲ್ಲಿ ಯಾವ್ದು ಮಾಡ್ತಾರೆ, ಈ ರೀತಿ ಕೂಡ ಕೇಳಿರ್ತಾರೆ ರೀ. ಇಲ್ಲಿ ನೋಡ್ರಿ, ಸಂಸ್ಕಾರ ಜೀವನ ವಿಧಾನ ನಡೆಸುವ ಹಿಂದೂ ವಿಧಿಗಳ ಸರಣಿಯಾಗಿದೆ. ಸರಿಯಾದ ಕಾಲಕ್ರಮಣ ಇಲ್ಲಿದೆ. ಗರ್ಭಧಾರಣ, ಸೀಮಂತಾನ, ನಿಷ್ಕರ್ಮಣ, ಅನ್ನಪ್ರಾಶನ, ಚೂಡಾಕರ್ಣ. ಸೊ ನೆಕ್ಸ್ಟ್ ನೋಡ್ರಿ, 43ನೇ. ಅರೇಂಜ್ ದ ಫಾಲೋವಿಂಗ್ ಬ್ಯಾಕ್ಟ್ರಿಯನ್ ಗ್ರೀಕ್ ರೂರಲ್ ಕರೆಕ್ಟ್ ಕ್ರನಾಲಜಿ ಅಕಾರ್ಡಿಂಗ್ ಟು ಅವರ ಆಳ್ವಿಕೆಯ ಪ್ರಕಾರ. ನೋಡ್ರಿ, ಇಲ್ಲಿ ಮಂಡೆರನ್, ಹ್ಯಾರಮನ್ಸ್, ಎಥಿರೋಡೋನ್ಸ್, ಡೆಮೆರಿಟಿಸ್, ಡಿಯೋಡ್ರಸ್, ಈ ರೀತಿ ಹೆಸರು. ಹೌದು, ಇವು ಬ್ಯಾಕ್ಟೀರಿಯನ್ ಗ್ರೀಕ್ದಲ್ಲಿ ಬರುವಂತ ಹೆಸರುಗಳ್ರಿ. ಇವ್ರ ಸೀಕ್ವೆನ್ಸ್ ನೋಡೋಣ ಯಾವ ರೀತಿ. ಇಲ್ಲಿ ನೋಡ್ರಿ, ಡಿಯೋಡಸ್ ಎಸ್ಟಾಬ್ಲಿಷ್ ಇಂಡಿಪೆಂಡೆಂಟ್ ಬ್ಯಾಕ್ಟೀರಿಯಾ ಕಿಂಗ್ಡಮ್ ಅರೌಂಡ್ 255 BC. ಇಲ್ಲಿ ನೋಡ್ರಿ ಕೆಳಗೆ, ಡಿಯೋಡೋಟಸ್ ಫಸ್ಟ್ ಕ್ರಿಸ್ತಕ ಪೂರ್ವ 255 ಸುಮಾರಿಗೆ ಸ್ವತಂತ್ರ ಬ್ಯಾಕ್ಟೀರಿಯನ್ ರಾಜ್ಯವನ್ನು ಸ್ಥಾಪಿಸ್ತಾನ. ಯುಥೆಡಿಮಸ್ 1 ಕ್ರಿಸ್ತಕ ಪೂರ್ವ 230 ಸುಮಾರಿಗೆ ಡಯೋಡಿಟ್ ರಾಜವಂಶ ಉಳಿಸ್ತಾನ. ಡಯೋಡಿಟ್ ರಾಜ್ಯವನ್ನು ಉಳಿಸ್ತಾನ. ಆಮೇಲೆ ಯುಥೆಡಿಮಸ್ ಮಗ ಡೆಡಿಮಿಯಸ್ 1 ಈತನ ಏನ್ ಮಾಡ್ತಾನ್ರಿ, 160 ಸುಮಾರಿಗೆ ಭಾರತವನ್ನ ಆಕ್ರಮಿಸ್ತಾನ. ಆಮೇಲೆ ಮೆನಾಂಡರ್ 1 ಸೋಡರ್
ಇವು ಇಂಡೋ ಗ್ರೀಕರ್ ರಾಜರು ಸುಮಾರು ಕ್ರಿಶ್ಚಕ ಪೂರ್ವ 155ರಿಂದ 130ರವರೆಗೆ ಆಳ್ವಿಕೆ ಮಾಡಿದ್ದನ್ನು ನಾವು ನೋಡ್ತೀವಿ. ಆಮೇಲೆ ಲಾಸ್ಟು ಹರ್ಮಿಯಸ್ ಸೋಡರ್, ಇವನು ಕ್ರಿಶ್ಚಕ ಪೂರ್ವ ಮೇಡಮ್ ಉಲ್ಟಾ ಬರುತ್ತಲ್ರಿ? ಹೌದ್ರಿ, ಇದೆಲ್ಲ ಕ್ರಿಶ್ಚಕ ಪೂರ್ವನೇ ಇದೆ, ಅದಕ್ಕಾಗಿ ಉಲ್ಟಾ ಬರ್ತಾ ಇದೆ ರೀ. ಕ್ರಿಶ್ಚ ಶಕ ಅಲ್ಲ, ಕ್ರಿಶ್ಚಕ ಪೂರ್ವ ಇದೆ. ಆಮೇಲೆ 90ರಿಂದ 70 ಸುಮಾರಿಗೆ ಕೊನೆಯ ಇಂಡೋ ಗ್ರೀಕನ್ ರಾಜರ ಆಳ್ವಿಕೆಯಲ್ಲಿ ಬರುವಂತ ಅರಸ ಆಯಿತ. ನೆಕ್ಸ್ಟು 44ನೇದವ್ರಿ ಪಾಲರ್ ರೂಲರ್. ಫಾಲೋವಿಂಗ್ ದ ಪಾಲರ್ ರೂಲರ್ಸ್ ಕರೆಕ್ಟ್ ಕ್ರೊನಾಲಜಿ ಆರ್ಡರ್ ಟು ದೇರ್ ಎಕ್ಸೆನ್ಸ್: ಮದನಪಾಲ, ರಾಮಪಾಲ, ಮಹಿಪಾಲ, ದೇವಪಾಲ, ಧರ್ಮಪಾಲ. ಯಾರ್ಯಾರು ಬರ್ತಾರೆ ನೋಡ್ರಿ? ಫಸ್ಟು ಧರ್ಮಪಾಲ, ದೇವಪಾಲ, ಮಹಿಪಾಲ, ರಾಮಪಾಲ ಮತ್ತು ಮದನಪಾಲ. ಆಯ್ತಾ? ಇವ್ರು ಯಾರ್ರಿ? ಅದ ಪಾಲ ರೂರಲ್, ಪಾಲ ರಾಜ್ಯ ಮನೆತನವನ್ನ ಆಳಿದ ರೂಲರು. ಹೌದಾ? ಇಲ್ಲಿ ನೋಡ್ರಿ ನೆಕ್ಸ್ಟ್, ಧರ್ಮಪಾಲ ಪಾಲ ಸಾಮ್ರಾಜ್ಯದ ನಿಜವಾದ ಶಕ್ತಿವರ್ಧಕ. ಇವರು ಕನ್ನೌಜ್ಗಾಗಿ ನಡೆದ ತ್ರಿಪಕ್ಷೀಯ ಸಂಘರ್ಷದಲ್ಲಿ ಭಾಗವಹಿಸಿದ್ರು. ಕನ್ನೌಜ್ಗಾಗಿ ನಡೆದ ತ್ರಿಪಕ್ಷೀಯ ಸಂಘರ್ಷದಲ್ಲಿ ಭಾಗವಹಿಸಿದ್ದ ಯಾರು? ಧರ್ಮಪಾಲ. ಮತ್ತೆ ಈತನೇ ಧರ್ಮಪಾಲನೇ ವಿಕ್ರಮಶೀಲ ವಿಶ್ವವಿದ್ಯಾಲಯನ ಸ್ಥಾಪಿಸಿದ್ದ. ದೇವಪಾಲ ಪಾಲ ಸಾಮ್ರಾಜ್ಯ ಅತ್ಯಂತ ವಿಶಾಲವಾಗಿ ಹರಡಿತು ಇವನ ಕಾಲದಲ್ಲಿ. ಆಮೇಲೆ ಆಸಾಂ, ಉತ್ಕಲವನ್ನು ಕೂಡ ಈತ ಗೆದ್ದಿದ್ದನ್ನು ನಾವು ನೋಡ್ತೀವಿ. ಪ್ರಾಗ್ಯೋತ್ಪುರ ಅಂದ್ರೆ ಆಸಾಂ, ಉತ್ಕಲ ಅಂದ್ರೆ ಒಡಿಸ್ಸಾ. ನೆಕ್ಸ್ಟ್ ಮಹಿಪಾಲ 1, ಈತ ಪಾಲ ಸಾಮ್ರಾಜ್ಯದ 2ನೇ ಸಂಸ್ಥಾಪಕನೆಂದು ಕರಿತೀವಿ. ಕುಸಿದು ಹೋಗುತ್ತಿದ್ದ ಸಾಮ್ರಾಜ್ಯವನ್ನು ಇವರು ಮತ್ತೆ ಪುನರುತ್ಥಾನಗೊಳಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ಮಹೇಂದ್ರ ಪಾಲನಿಗೆ. ರಾಮಪಾಲ ಪಾಲ ವಂಶದ ಶಕ್ತಿಯುತ ರಾಜ. ಈ ಸಾಧನೆಗಳನ್ನು ರಾಮಚರಿತ ಕಾವ್ಯದಲ್ಲಿ ಬರೆಯಲಾಗಿದೆ. ರಾಮಪಾಲನ ಸಾಧನೆಗಳನ್ನ ರಾಮಚರಿತದಲ್ಲಿ ವಿವರಣೆಯನ್ನ ನಾವು ನೋಡ್ತೀವಿ. ಮದನಪಾಲ ಈತ ಕೊನೆಯ ಅರಸ. ಸೇನ ರಾಜವಂಶದ ಬಂಗಾಳಕ್ಕೆ ಅಧಿಕಾರಕ್ಕೆ ಬರುತ್ತೆ. ಇವರ ನಂತರ ಸೇನ ರಾಜವಂಶ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರುತ್ತೆ. ನೋಡ್ರಿ, ಯಾವಾಗ ಸ್ಥಾಪನೆ ಆಯ್ತು? ಸ್ವಲ್ಪ ಕೀವರ್ಡ್ಸ್ ಇನ್ಫಾರ್ಮೇಶನ್, ಅಡಿಷನಲ್ ಇನ್ಫಾರ್ಮೇಶನ್ ಏನು? ಪಾಲ ಸಾಮ್ರಾಜ್ಯವನ್ನ ಗೋಪಾಲ ರಾಜ 750 ಕ್ರಿಸ್ತಕದಲ್ಲಿ ಸ್ಥಾಪಿಸ್ತಾರೆ. ಬಂಗಾಳದಲ್ಲಿ ದೀರ್ಘಕಾಲ ಅರಾಜಕದ ನಂತರ ಜನರೇ ಇವನನ್ನು ರಾಜನನ್ನಾಗಿ ಆಯ್ಕೆ ಮಾಡಿದ್ದು ಎನ್ನಲಾಗುತ್ತದೆ. ಪ್ರಜಾಪ್ರಭುತ್ವದ ಆಯ್ಕೆ ಉದಾಹರಣೆಗಳಲ್ಲಿ ಒಂದಾಗಿದೆ. ಅಂದ್ರೆ ಈತ ಆಳ್ವಿಕೆ ನಡೆಸುವುದು ಪ್ರಜಾಪ್ರಭುತ್ವ. ಮತ್ತೆ ಬಂಗಾಳದಲ್ಲಿ ಜನರೇ ಈತನಿಗೆ ನೀನು ರಾಜನಾಗಿ ಅಧಿಕಾರ ಸ್ವೀಕರಿಸು ಅಂತೇಳಿ ಸಪೋರ್ಟ್ ಮಾಡಿರ್ತಾರ್ರಿ. ಆಮೇಲೆ ಬೌದ್ಧ ಧರ್ಮದ ಪೋಷಣೆ. ಪಾಲರಾಜರು ಬೌದ್ಧ ಧರ್ಮದ ಮಹಾನ್ ಪೋಷಕರಾಗಿದ್ರು. ಧರ್ಮಪಾಲ ಪ್ರಸಿದ್ಧ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ. ನಳಂದ ವಿಶ್ವವಿದ್ಯಾಲಯಕ್ಕೆ ಇವನು ಅಪಾರ ದಾನದತ್ತಿಯನ್ನು ನೀಡಿದ್ದ. ಇವನ ಕಾಲದಲ್ಲಿ ಬೌದ್ಧ ಧರ್ಮವು ಟಿಬೆಟ್, ಆಗ್ನೇಯ ಏಷ್ಯಾ ದೇಶಗಳಿಗೆ ಹರಡಿತು. ತ್ರಿಪಕ್ಷೀಯ ಸಂಘರ್ಷ. ಕನ್ನೌಜ್ ನಗರದ ಮೇಲೆ ಹಿಡಿತಕ್ಕಾಗಿ ಪಾಲರು 3 ದಶಕಗಳಿಗೆ ಹೆಚ್ಚು ಕಾಲ ಸಂಘರ್ಷ ನಡೆದನ್ನು ನಾವು ನೋಡ್ತೀವಿ. ಅಂದ್ರೆ ನಾವು ಈಗ ನೋಡ್ಬೇಕು, ಬಂಗಾಳದಲ್ಲಿ ಇವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿರ್ತಾರೆ. ಮತ್ತೆ ಕನ್ನೌಜ್ಗಾಗಿ ಅಂದ್ರೆ ಈ ಪಾಲರು, ಪ್ರತಿಹಾರರು ಮತ್ತು ರಾಷ್ಟ್ರಕೂಟರು ಸಮಕಾಲೀನದವ್ರಿ. ಪಾಲರು ಮತ್ತೆ ಪ್ರತಿಹಾರರು ಮತ್ತೆ ರಾಷ್ಟ್ರಕೂಟರು ಸಮಕಾಲೀನರು. ಅಂದ್ರೆ ಈಗ ಪ್ರತಿಹಾರರ ಟೈಮ್ದಲ್ಲಿ ಏನಾದ್ರು ನಡೆದಿದ್ರೆ ಯಾರು ಸೀಕ್ವೆನ್ಸ್ ಸ್ಟೇಟ್ಮೆಂಟ್ ಬೇಸ್ ಬಂದಾಗ ಇದು ಪ್ಲಸ್ ಪಾಯಿಂಟ್ ಆಗತ್ತೆ ರೀ. ಯಾಕಂದ್ರೆ ನೀವು ಅಲ್ಲಿ ರಾಷ್ಟ್ರಕೂಟರ ರಾಷ್ಟ್ರಕೂಟರ ಹೆಸರು ಮೆನ್ಷನ್ ಮಾಡೋದ್ ಬಿಟ್ಟು ಬೇರೆ ರಾಜರ ಹೆಸರನ್ನ, ಸಮಕಾಲೀನ ಸಾಮ್ರಾಜ್ಯದವನ್ನು ಹೊಂದಿದ್ರು ಅಥವಾ ಈಗ ಚಾಲುಕ್ಯರು ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಪಾಲರ ಬಗ್ಗೆ ಯಾವ್ದಾದ್ರು ಕ್ವಶನ್ ಬಂತು, ಅಲ್ಲಿ ಪ್ರತಿಹಾರರ ಮತ್ತೆ ರಾಷ್ಟ್ರಕೂಟರನ್ನ ಮೆನ್ಷನ್ ಮಾಡಿರ್ಬೇಕಾಗತ್ತೆ, ಅದು ಕರೆಕ್ಟ್ ಕ್ವಶನ್ ಆಗ್ಬೇಕಾದ್ರೆ. ಆದ್ರೆ ಅವ್ರು ಏನ್ ಮಾಡಿರ್ತಾರ್ರಿ, ಪ್ರತಿಹಾರರು ಉತ್ತರದ ಭಾರತವನ್ನ ಆಳ್ತಾ ಇದ್ರು ಅಥವಾ ರಾಷ್ಟ್ರಕೂಟರು ಉತ್ತರ ಭಾರತವನ್ನ ಆಳ್ತಾ ಇದ್ರು. ಪಾಲರ ಸಮಕಾಲೀನ ರಾಜವಂಶವಾಗಿತ್ತು ಅಂತಂದ್ರೆ ಇಲ್ಲಿ ತಪ್ಪಾಗತ್ತೆ. ಅದಕ್ಕಾಗಿ ಈ ರೀತಿ ನೀವು ಅತಿ ಸೂಕ್ಷ್ಮ ವಿಷಯಗಳನ್ನು ಕೂಡ ಮ್ಯಾಪ್ ಬೇಸ್ಡ್ ಆಗಿ ಅಧ್ಯಯನ ಮಾಡ್ತಾ ಬಂದ್ರೆ ಪ್ರಾಬ್ಲಮ್ ಆಗಲ್ಲ. ಲಾಸ್ಟ್ನೇದಾಗಿ 4ನೇ ಪಾಯಿಂಟು, ಈ ಕಲೆ ಮತ್ತು ವಾಸ್ತುಶಿಲ್ಪ. ಬ್ರೋಂಜನ್ ಸ್ಕಲ್ಪ್ಚರ್, ಕಂಚಿನ ವಿಗ್ರಹಗಳು, ಟೆರಾಕೋಟಾ ಇವರ ಕಾಲದಲ್ಲಿ ಅತ್ಯಂತ ಉತ್ತುಂಗ ಸ್ಥಿತಿಯಕ್ಕಿತ್ತು ಅಂತ ಹೇಳ್ಬಹುದು. ದಿಮನ್ ಮತ್ತು ವಿತ್ತಾಲ್ ಪ್ರಸಿದ್ಧ ಶಿಲ್ಪಿಗಳಾಗಿದ್ರು. ದಿಮನ್ ಮತ್ತೆ ವಿತ್ತಾಲ್. ಬಾಂಗ್ಲಾದೇಶದಲ್ಲಿ ಸೋಮ ಸರೋವರ, ಮಹಾವೀರ ಇವರ ಕಾಲದಲ್ಲಿ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದೆ.
ಆಮೇಲೆ ಸಾಹಿತ್ಯದಲ್ಲಿ ಸಂಧ್ಯಾಕರ್ಣಿ ನಂದಿ ಬರೆದ ರಾಮಚರಿತ ಪಾಲರ ಬಗ್ಗೆ ಅತ್ಯಂತ ಮಾಹಿತಿಯನ್ನು ನೀಡುವ ಸಂಧ್ಯಾಕರ್ಣಿ ನಂದಿ ರಾಮಚರಿತ. ಈಗ ನಾವು ಆ, ಈಗ 3 ವರ್ಷದ ಕ್ವಶನ್ ಪೇಪರ್ ಎನಲೈಸ್ ಆದ ತಕ್ಷಣ ನಾನು ಏನ್ ಮಾಡ್ತೀನಿ ರೀ, ಆ, ಆಯಾ ಸಬ್ಜೆಕ್ಟ್ನಲ್ಲಿ ಪೇಪರ್ 1 ಆಗಲಿ ಅಥವಾ ಪೇಪರ್ 2 ಆಗಲಿ ಸಂಡೇ ಸಂಡೇ ಸ್ವಲ್ಪ 10-20 ಕ್ವಶನ್ ಅನ್ನ ಎನಲೈಸ್ ಮಾಡ್ತಾ ಬರ್ತೀನಿ ಚಾಪ್ಟರ್ ವೈಸು. ಆಗ ನಿಮಗೆ ಗೊತ್ತಾಗಬೇಕು ಸಂಧ್ಯಾಕರ್ಣಿ ನಂದ ಆದ ತಕ್ಷಣ ರಾಮಚರಿತ ಮಾನಸ ಯಾರ ಬಗ್ಗೆ ಇನ್ಫಾರ್ಮೇಶನ್ ಹೇಳುತ್ತೆ, ಅದು ರಾಮಪಾಲನ ಬಗ್ಗೆ. ಯಾವ ಅಂಶ ಪಾಲವಂಶ. ಈ ರೀತಿ ನೀವು ನೆನ್ಪಿಡ್ತಾ ಬಂದ್ರೆ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಸೊ ಪ್ರಶ್ನೆ ಓದಿದ ತಕ್ಷಣ ನಮ್ಗೆ ನೆನಪಾಗ್ಬಿಡುತ್ತೆ. ಗೌಡಪಾದರ ಆಗಮಶಾಸ್ತ್ರ ವೈದಿಕಿ ಶಾಸ್ತ್ರ ಗ್ರಂಥಗಳು ಈ ಕಾಲದಲ್ಲಿ ರಚನೆ ಆದವು. ಇಲ್ಲಿ ನೋಡ್ರಿ ಒಂದು ಏನ್ರಿ ಶಾರ್ಟ್ ರಿವೈಸು. ಗೋಪಾಲ ಸಾಮ್ರಾಜ್ಯ ಸ್ಥಾಪನೆ, ವಿಕ್ರಮಶೀಲ ಸ್ಥಾಪನೆ, ಕನ್ನೌಜ್ ಗೆಲುವು, ಸಾಮ್ರಾಜ್ಯದ ಗರಿಷ್ಠ ವಿಸ್ತರಣೆ ಮತ್ತೆ 2ನೇ ಸಂಸ್ಥಾಪಕ. ಆಯ್ತಾ. ಸೊ 45 ಕ್ವಶನ್ ನೋಡ್ರಿ ಇಲ್ಲಿ. ಅರೇಂಜ್ ದ ಫಾಲೋವಿಂಗ್ ಸುಲ್ತಾನ್ ದಿಲ್ಲಿ ಇನ್ ಕ್ರೊನಾಲಜಿ. ರುಕ್ಮುದ್ದೀನ, ಬಲ್ಬನ, ಇಲ್ತಮಿಷ, ರಜಿಯಾ, ನಿಸರುದ್ದೀನ್. ಇಲ್ತಮಿಷ್ ಫಸ್ಟ್ ಬರ್ತಾನ್ರಿ, ಆಮೇಲೆ ರುಕ್ಮುದ್ದೀನ್ ಬರ್ತಾನ, ಆಮೇಲೆ ರಜಿಯಾ ಬರ್ತಾಳ, ಆಮೇಲೆ ನಿಸಾರುದ್ದೀನ್ ಮೊಹಮ್ಮದ್ ಬರ್ತಾನ, ಆಮೇಲೆ ಬಲ್ಬನ್ ಬರ್ತಾನ್ರಿ ಇಲ್ಲಿ. ಇಲ್ಲಿ ನೋಡ್ರಿ, ಎಕ್ಸ್ಪ್ಲೇನ್ ದ ಕ್ರೊನಾಲಜಿ ಆರ್ಡರ್ ಇನ್ ಸುಲ್ತಾನ್ ಆಫ್ ದಿಲ್ಲಿ ಮೆನ್ಷನ್ ಬೈ ಆಪ್ಷನ್ ಗಿಲು. ಇಲ್ತಮಿಷು ಇಲ್ಲಿ ನೋಡ್ರಿ ಸೀಕ್ವೆನ್ಸ್ ಇದೆ ರೀ. 1211 1211ರಿಂದ 1236, ಆಮೇಲೆ ರುಕ್ಮುದ್ದೀನ್ 1236, ರಜಿಯಾ 1236ರಿಂದ 40, ನಿಸರುದ್ದೀನ್ ಮೊಹಮ್ಮದ್ 46ರಿಂದ 66, ಬಲ್ಬನ್ ಬರೋದ್ರಿ 66ರಿಂದ 87. ಹೌದಾ. ಸೊ ಇದನ್ನ ಹ್ಯಾಂಗ್ ನೆನ್ಪಿಡ್ಬೇಕ್ರಿ ಮೇಡಮ್? ಸೊ ಎಲ್ಲೂ ಮಿಸ್ ಆಗಿಲ್ಲ ಸೀಕ್ವೆನ್ಸ್. ಈಗ ನೀವು ಕ್ರೊನಾಲಜಿ ನೆನ್ಪಿಡ್ಲಿಕ್ಕೆ ಆಗಲ್ಲ ಅಂತ ತಿಳ್ಕೊಳ್ರಿ. ಡಿಫಿಕಲ್ಟ್ ಹಿಸ್ಟ್ರಿ ಸಬ್ಜೆಕ್ಟ್ಗೆ ಏನಾರಿ ಇತಿಹಾಸದಲ್ಲಿ ಇಯರ್ಗಳು ನೆನಪಿಡಲೇ ಆಗಲ್ಲ. ಅವಾಗ ಏನ್ ಮಾಡ್ಬೇಕು, ಈ ಸಾಕು ಇಲ್ತಮಿಷು ERNERRNB ERRNB ಅಂದ್ರೆ ಇಲ್ತಮಿಷು, ರುಕ್ಮುದ್ದೀನು, ರಜಿಯಾ, ನಸಿರುದ್ದೀನ್ ಮೊಹಮ್ಮದ್, ಬಲ್ಬನ್. ಇದು ಕ್ರೊನಾಲಜಿ ಆರ್ಡರ್ ರೀ. ಸೊ ಮೆನ್ಷನ್ ಮಾಡಿರುವಂತದ್ದು ಇಲ್ಲಿ ಯಾವುದೇ ಮಿಸ್ ಆಗಿಲ್ಲ. ಎಲ್ಲಕ್ಕಿಂತ ದೊಡ್ಡದೇನಂದ್ರೆ ಇಲ್ಲಿ ಯಾವುದೇ ಏನಾಗಿಲ್ರಿ, ಇಯರ್ ಮಿಸ್ ಆಗಿಲ್ಲ. ಅದಕ್ಕೆ ಇಲ್ಲಿ ಒಂದಾಗಿದೆ ನೋಡ್ರಿ 40 to 46. ಇದ್ರೊಂದು ನೆನ್ಪಿಟ್ಕೋಬೇಕು. ಇಲ್ಲಿ ಯಾರೇ ಬರ್ತಾರೆ ನೆಕ್ಸ್ಟ್ ನೋಡ್ಕೋಬೇಕು ನೀವು. ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ಆಕೆಗಳನ್ನ ದೆಹಲಿ ಸುಲ್ತಾನ ಇಲ್ತಮಿಷು, ಆಮೇಲೆ ರುಕ್ಮುದ್ದೀನ್, ಆಮೇಲೆ ರಜಿಯಾ, ಇಲ್ತಮಿಷನ ಮಗಳು ರಜಿಯಾ, ನಾಸಿರುದ್ದೀನ್ ಮೊಹಮ್ಮದ್. ನಾಸಿರುದ್ದೀನ್ ಮೊಹಮ್ಮದ್ನ ಮಾವನಾಗಿರ್ತಾನ್ರಿ ಬಲ್ಬನ್. ಇಲ್ಲ, ಪ್ರಬಲ ಮುಖ್ಯಮಂತ್ರಿ ಮಾವನಾಗಿದ್ದ ಬಲ್ಬನ್ ಅಧಿಕಾರ 66ರಿಂದ 87. ಸೊ ಇದು ಕಾಲಾನುಕ್ರಮ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಅರೇಂಜ್ ದ ಫಾಲೋವಿಂಗ್ ಮೊಘಲ್ಸ್ ಕ್ರೊನಾಲಜಿ. ಮೊಘಲರದಲ್ಲಿದೆ. ರೈಫುದ್ದುಲ್ಲಾ, ಜಹಾಂದಾರ್ ಶಾ, ಮೊಹಮ್ಮದ್ ಶಾ, ಅಹ್ಮದ್ ಶಾ, ಫಾರೂಕ್ ಶಿಯಾರ್. ಇದರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ನಮಗೆ ಅಂದ್ರೆ ಜಾಸ್ತಿ ಪದೇ ಪದೇ ನೆನಪಾಗುದು ಫಾರೂಕ್ ಶಿಯಾರ್. ಯಾಕಂದ್ರೆ ಈತ ಏನ್ ಮಾಡಿದ್ರೆ ಇಂಗ್ಲಿಷರಿಗೆ ಮೆಗ್ನಾ ಕಾರ್ಟಾ ಇದನ್ ಕೊಟ್ಟಿರ್ತಾನ್ರಿ. ಏನ್ರಿ ಅದು? ಇಲ್ಲಿ ನೋಡ್ರಿ ಗೋಲ್ಡನ್ ಫರ್ಮಾನ್ ಕೊಟ್ಟಿರ್ತಾನ್ರಿ. ಇಲ್ಲಿ ನೋಡ್ರಿ ಜಹಾನರ್ ಸಿಂಗ್ 1712ರಿಂದ 13. ಈತ ಒಬ್ಬ ಕೈಗೊಂಬೆ ಆಗಿರ್ತಾನ್ರಿ. ಒಬ್ಬ ನೋಬಲ್ ಜುಲ್ಫಿರ್ ಖಾನ್ನ ಕೈಗೊಂಬೆ ಆಗಿರ್ತಾನ್ರಿ ಜಹಾನ್ದಾರು. ಆಮೇಲೆ ಈ ಪಾಲಿಸಿ ಅಬಾಲಿಷ್ ಜಿಜಿಯಾ ನಾನ್ ಮುಸ್ಲಿಮ್ ಇನ್ ಸಪೋರ್ಟ್ ಟು ಹಿಂದಿ ಕಿಂಗ್ಸ್. ಆಮೇಲೆ ಟೈಟಲ್ ಏನ್ರಿ, ಇವಂಗ ಒಬ್ಬ ಮೂರ್ಖ ರಾಜ, ಪುಲಿಶ್ ಪ್ರಿನ್ಸ್ ಅಂತ ಕರೆದಿರ್ತಾರ. ಫಾರೂಕ್ ಶಿಯಾರ್ ಗೋಲ್ಡನ್ ಫರ್ಮಾನ್ 1717. ಫಾರೂಕ್ ಶಿಯಾರ್ ಗೋಲ್ಡನ್ ಫರ್ಮಾನ ಬ್ರಿಟಿಷ್ ಇಂಡಿಯಾ ಕಂಪನಿ ಮೋಸ್ಟ್ ಫೇಮಸ್ ರೀ ಇದು. ಅವ್ರ ಫಾರೂಕ್ ಶಿಯಾರ್ ಅಂದ ತಕ್ಷಣ ನಿಮಗೆ ಗೋಲ್ಡನ್ ಫರ್ಮಾನ್ ನೆನಪಾಗಬೇಕು, ಮೆಗ್ನಾ ಕಾರ್ಟಾ ಆಫ್ ದ ಕಂಪನಿ. ಆಮೇಲೆ ಸೈಯದ್ ಬ್ರದರ್ಸ್ ಹಿ ಕಮ್ ಇನ್ ಟು ಹೆಲ್ಪ್ ಟು ಸೈಯದ್ ಬ್ರದರ್ಸ್ ಅಲಾವುದ್ದೀನ್ ಖಾನ್ ಅಂಡ್ ಹುಸೇನ್ ಅಲಿ ಇನ್ ಆಕ್ಚುಲಿ ಹ್ಯಾಡ್ ಹಿಮ್ ಬ್ಲ್ಯಾಂಡೆಡ್ ಅಂಡ್ ಕಿಲ್ಡ್. ಇವನನ್ನು ಕುರುಡು ಮಾಡಿ ಕೊಲ್ತಾರಂತ್ರಿ. ಯಾರು? ಸೈಯದ್ ಬ್ರದರ್ ಫಾರೂಕ್ ಶಿಯಾರ್ನ. ಆಮೇಲೆ ಎಕ್ಸಿಕ್ಯೂಷನ್ ಬಂದ್ ಬಹದ್ದೂರ್. ಸಿಖ್ ಲೀಡರ್ ಬಂದ್ ಬಹದ್ದೂರು ಕ್ಯಾಪ್ಚರ್ ಎಕ್ಸಿಕ್ಯೂಟಿವ್ ಡ್ಯೂರಿಂಗ್ ಹಿಸ್ ರಿಸನ್ 1716ರಲ್ಲಿ. ಆಮೇಲೆ ರೈಫುದ್ದುಲ್ಲಾ ಶಾ ಜಹಾನ್ ಟು shorted resign thrown the Sayyid brothers after death of his brother Raifuddin death. He ruled only about the 3 months before during tuberculosis flu addiction. Muhammad Shah Rangila
ಆ್ಯಂಡ್ ಸೈಯದ್ ಬ್ರದರ್ಸ್, ನಾದಿರ್ ಶಾ ಇನ್ವೆನ್ಷನ್. ಆಮೇಲೆ ಇಲ್ಲಿ ನೋಡ್ರಿ, ಬೆಟಲ್ ಆಫ್ ಕರ್ನೂಲ್, ಪಿಕಾಕ್ ಥ್ರೋನ ಮತ್ತೆ ಕೊಹಿನೂರ್ ಡಿಮಾಂಡ್. ಯಾರ್ರೀ? ನಾದಿರ್ ಶಾ ರೀ. ಎಲ್ಲವ್ರಿ ಇವನು? ಪರ್ಷಿಯನ್ ರೂಲರ್ ನಾದಿರ್ ಶಾ ಡಿಫಿಟೆಡ್ ಮೊಘಲ್ ಆಟ್ ದ ಬ್ಯಾಟಲ್ ಆಫ್ ಕರ್ನೂಲ್, ಲೂಟಿ ಪಿಕಾಕ್ ಥ್ರೋನ್ ಇನ್ ಕೊಹಿನೂರ್ ಡೈಮಂಡ್. ಆಮೇಲೆ ಬ್ರೇಕ್ ಅವೇ ಸ್ಟೇಟಸ್ ಡ್ಯೂರಿಂಗ್ ಹಿಸ್ ವೀಕ್ ರೂಲ್ ಮೆನಿ ಇಂಡಿಪೆಂಡೆಂಟ್ ಕಿಂಗ್ಡಮ್ ಮರ್ಜ್ಡ್, ಹೈದರಾಬಾದ್, ಬೆಂಗಾಲ್, ಅವಧ್. ಲಾಸ್ಟ್ ಬರೋದು ಅಹಮದ್ ಶಾ ಬಹದ್ದೂರ್. ಅಹಮದ್ ಶಾ ಅಂದಾಲಿ ಅಫ್ಘಾನ್ ರೂಲರ್ ರೀ ಇವನು. ಲಾಸ್ಟ್ ಬರ್ತಾನ್ರಿ ಇವನು. ಇಲ್ಲಿ ನೋಡ್ರಿ ನೆಕ್ಸ್ಟು, ಇಲ್ಲಿ ಒಂದು ಕ್ವಿಕ್ ರಿವಿಷನ್. ಜಹಾಂದರ್ ಶಾ ಅಬಾಲಿಷ್ ಜಿಜಿಯಾ ಆ್ಯಂಡ್ ಡೊಮಿನೇಟೆಡ್ ಜುಫಿಲ್ ಖಾನ್. ಆಮೇಲೆ ಇದು ಫಾರಿಕ್ ಶಿಯಾರ ಫರ್ಮಾನ್ ಬ್ರಿಟಿಷ್. ಆಮೇಲೆ ಮೊಹಮ್ಮದ್ ಶಾ ಕರ್ನೂಲ್ ಬೆಟಲ್ ಪಿಕಾಕ್ ಥ್ರೋನ್, ಲಾಸ್ ದ ಪಿಕಾಕ್ ಥ್ರೋನ್ ಆ್ಯಂಡ್ ಕೊಹಿನೂರ್. ಆಮೇಲೆ ಅಹಮದ್ ಶಾ ಇದು ಅಂದಾಲಿ ಟ್ರೀಟೆಡ್ ಇಂಡಿಯಾ, ರೈಸ್ ಅಹಮದ್ ಶಾ ಅಂದಾಲಿ ಟ್ರೀಟೆಡ್ ಇನ್ ಇಂಡಿಯಾ. ಜಹಾಂದರ್ ಶಾ ಕೈಗೊಂಬೆಯಾಗಿದ್ದ. ಆಮೇಲೆ ನೆಕ್ಸ್ಟ್ ಫಾರೂಕ್ ಶಿಯಾರ್ ಈಸ್ಟ್ ಇಂಡಿಯಾ ಕಂಪನಿಗೆ ಸುಂಕ ಮುಕ್ತ ವ್ಯಾಪಾರಕ್ಕೆ ಅವಕಾಶ ಕೊಡ್ತಾನೆ. ಸೈಯದ್ ಬ್ರದರ್ ಏನ್ ಮಾಡ್ತಾನ್ರಿ? ಇವ್ ಫಾರೂಕ್ ಶಿಯಾರ್ ಅನ್ಕೊಳ್ತಾರ. ಆಮೇಲೆ ರಫಿ ಉದ್ದುಲ್ ಶಾ ಶಾಂಜಾ ಟು ಇವ್ರು ಏನ್ ಮಾಡ್ತಾರ್ರಿ? ನಂತರ ಇವನು ತಮ್ಮನ್ನು ಕುದಿಸ್ತಾರ್ರಿ ಅಲ್ಲಿ ಸಿಯಾನ್ಸನ್ ಮೇಲೆ. ಆಮೇಲೆ ಮೊಹಮ್ಮದ್ ಶಾ ರಂಗೀಲಾ ನಿಜವಾದ ನಿಜ ಮುಲ್ಕ್ ಸಾಯಿದ ಅಂತಿಮವಾಗಿ ಸೈಯದ್ ಸೋರನ್ನು ಓಡಿಸಿರ್ತಾನೆ. ನಾದಿರ್ ಶಾ ಆಕ್ರಮಣ, ಕೊಹಿನೂರ್ ಮತ್ತು ನವಿಲು ಸಿಂಹಾಸನವನ್ನು ತಗೊಂಡು ಹೋಗಿರ್ತಾನೆ, ಲೂಟಿ ಮಾಡ್ತಾನ್ರಿ. ಲಾಸ್ಟ್ ಬರೋದು ಅಹಮದ್ ಶಾ ಅಬ್ದೂರ್ ಅಫ್ಘಾನ್ ದಾಳಿ, ಅಂಬಾಲಿ ದಾಳಿ ಅಂತ ಕೂಡ ಹೇಳ್ತಾರ್ರಿ ಇದನ್ನ. ಈತ ಏನ್ ಮಾಡ್ತಾನ್ರಿ? ಸಾಮ್ರಾಜ್ಯ ಆಡಳಿತ ಸಂಪೂರ್ಣವಾಗಿ ಕುಸಿಯುವುದರಿಂದ ವಜೀರ್ ಇಮ್ನುಲ್ ಅಂತಿಮವಾಗಿ ಇವನು ಕುರುಡನಾಗಿ ಆಲಮ್ಗೀರ್ ಟೂನನ್ನು ಸಿಂಹಾಸನ ಮೇಲೆ ಕುಂಡ್ರಿಸ್ತಾನೆ. ಇದು ಇದನ್ರಿ ಶಾರ್ಟ್ ಸಮ್ಮರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅರೇಂಜ್ ದ ಸಿಖ್ ಗುರೂಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಗುರು ಅರ್ಜುನ, ಅಮರದಾಸ್, ಹರ್ ರಾಯ್, ಅನಗಂದ್, ರಾಮದೇವ್. ಸೊ ರಾಮದೇವ್ ಇಲ್ರಿ, ಇದು ರಾಮದೇವ್ ಆಗಲ್ಲ. ಹೇಳ್ತೀನಿ ನಿಮ್ಗೆ ಏನಾಗತ್ತೆ ಅಂದ್ರೆ ರಾಮದಾಸ್ ಐತ್ರಿ, ಅದು ರಾಮದೇವ್ ಆಗಿದೆ. ಪ್ರಿಂಟ್ ಮಿಸ್ಟೇಕು, ಕ್ವಶನ್ ಪೇಪರ್ದಲ್ಲೇ ಪ್ರಿಂಟ್ ಮಿಸ್ಟೇಕ್ ಇದೆ. ಇಲ್ಲಿ ನೋಡ್ರಿ ಆಪ್ಷನ್ ಅನ್ನು ಕ್ರೊನಾಲಜಿದಾಗ ಜೋಡಿಸ್ಬೇಕು. ಯಾರು ಫಸ್ಟ್ ಬಂದವರು? ಅಗದ್ ದೇವ್ಜಿ ಸೆಕೆಂಡ್ ಗುರು, ಅಮರ್ದಾಸ್ ಥರ್ಡ್ ಗುರು, ಆಮೇಲೆ ರಾಮದಾಸ್ ಇದು ರಾಮದೇವ್ ಅಲ್ಲ, ರಾಮದಾಸ್ ಜಿ ಇದು ಫೋರ್ತ್ ಗುರು, ಆಮೇಲೆ ಅರ್ಜುನ್ ದೇವ್ಜಿ ಫಿಫ್ತ್ ಗುರು, ಆಮೇಲೆ ಹರ್ ರಾಯ್ ಜಿ ಇವ್ರಿ ಸೆವೆಂತ್ದವ್ರ ಗುರು. ಸಿಖ್ ಗುರುಗಳ ನಾಯಕತ್ವ ಕಾಲಾನುಕ್ರಮ: ಅಗದ್ ದೇವ್ಜಿ ಎರಡನೇದವರು, ರಾಮದಾಸ್ ಮೂರನೇವರು, ಅಮರ್ದಾಸ್ ಮೂರನೇವರು, ರಾಮದಾಸ್ ನಾಲ್ಕನೇವರು, ಆಮೇಲೆ ಐದನೇದಲ್ಲಿ ಅರ್ಜುನ್ ದೇವ್ಜಿ, ಆರನೇದು ಹರ್ ರಾಯ್ ಜಿ ಏಳನೇವರು. ನೆಕ್ಸ್ಟ್ ನೋಡ್ರಿ ಎಂಟನೇದು ಅರೇಂಜಿಂಗ್ ದ ಫಾಲೋವಿಂಗ್ ಇವೆಂಟ್ಸ್ ಕ್ರೊನಾಲಜಿ ಆರ್ಡರ್. ಇಲ್ಲಿ ನೋಡ್ರಿ ಫಸ್ಟ್ ಇದು ಟೊಂಕಣ್ ನವಾಬ್ ಮೊಹಮ್ಮದ್ ಅಲಿ ಖಾನ್ ಮಗನ ಪರವಾಗಿ ರಾಜೀನಾಮೆಯನ್ನು ನೀಡಬೇಕಾಗುತ್ತದೆ. ಟೊಂಕದ ನವಾಬನಿಗೆ ಮಗನ ಸಲುವಾಗಿ ರಾಜೀನಾಮೆ ನೀಡಬೇಕಾಗತ್ತೆ. ಅದು 1867. ಬರೋಡಾದ ಗಾಯಕ್ವಾಡ್ ಮೇಲೆ ಬ್ರಿಟಿಷ್ ನಿವಾಸಿಗೆ ವಿಷ ಪ್ರಾಶನ ಮಾಡಲು ಪ್ರಯತ್ನಿಸಿದ ಆರೋಪ ಹೊರಿಸಲಾಗುತ್ತದೆ. ಒಬ್ಬ ಬ್ರಿಟಿಷ್ ನಿವಾಸಿನಿಗೆ ಬರೋಡಾದ ನಾಯಕನ ಮೇಲೆ, ಗಾಯಕ್ವಾಡ್ಗಳ ಮೇಲೆ ವಿಷ ಪ್ರಾಶನ, ಯಾರಿಗೆ? ಬ್ರಿಟಿಷ್ ನಿವಾಸಿಯ ಮೇಲೆ ಆರೋಪ ಬರ್ತದೆ. ಅದು ಘಟನೆ 1875. ಒಬ್ಬ ಬ್ರಿಟಿಷ್ ನಿವಾಸಿಯನ್ನು ಕಾಶ್ಮೀರದ ಮಹಾರಾಜನ ಮೇಲೆ ಬಲವಂತವಾಗಿ ಹೇರುವುದು, ಇದು 1885 ರೀ. ಆಮೇಲೆ 1809ದಾಗ ಏನಾಗುತ್ತೆ? ಕಾಶ್ಮೀರ ಮಹಾರಾಜನನ್ನು ಕೌನ್ಸಿಲ್ ಆಫ್ ರಿಜೆನ್ಸಿ ಪರವಾಗಿ ರಾಜೀನಾಮೆ ನೀಡುವಂತೆ ಫೋರ್ಸ್ಫುಲಿ ಅವನನ್ನ ಪದಚ್ಯುತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ್ರಿ, ಸಿಂಹಾಸನ ಇಳಿಸ್ತಾರ. ಮಣಿಪುರದ ಕ್ಷುಬ್ಧತೆ ವಿವಾದದಲ್ಲಿ ಭಾರತ ಸರ್ಕಾರದ ಹಸ್ತಕ್ಷೇಪ 1ನೇ ವರ್ಷ. ಆಮೇಲೆ ಈ ಘಟನೆ 1890ರಲ್ಲಿ ನಡೆಯುತ್ತೆ. ಸೊ ಈ ರೀತಿ ಸೀಕ್ವೆನ್ಸ್ ಇದಾವ್ರಿ. ನೆಕ್ಸ್ಟ್ ಬರೋದು ಅರೇಂಜ್ ದ ಫಾಲೋವಿಂಗ್ ಇವೆಂಟ್ಸ್ ಕ್ರೊನಾಲಜಿ. ಅರೈವಲ್ ದ ಫ್ರೆಂಚ್ ಫ್ಲೀಟ್ ಇನ್ ಸೂರತ್, ಪೋರ್ಚುಗೀಸ್ ಫ್ರಮ್ ಹುಗ್ಲಿ, ಗೋವಾ ಫ್ರಮ್ ಕ್ಯಾಪ್ಚರ್ಸ್ ಐಲ್ಯಾಂಡ್ ಗೋವಾ ಬೈ ಪೋರ್ಚುಗೀಸ್, ಫೌಂಡೇಶನ್ ಆಫ್ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಕ್ರೊನಾಲಜಿ ಯಾವ್ದು ಬರುತ್ತೆ ನೋಡ್ರಿ? ಕ್ಯಾಪ್ಚರ್ ದ ಐಸ್ಲ್ಯಾಂಡ್ ಗೋವಾ ಬೈ ಪೋರ್ಚುಗೀಸ್. ಯಾಕಂದ್ರೆ ಫಸ್ಟ್ ಪೆಲ್ಲ ಬಂದವರು ಪೋರ್ಚುಗೀಸ್ರೇ, ಲಾಸ್ಟ್ ಹೋದವರು ಪೋರ್ಚುಗೀಸ್ರೇ. ಫೌಂಡೇಶನ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ.
ಆಮೇಲೆ ಅಪಾಯಿಂಟೆಡ್ ಥಾಮಸ್ ರೋ ಇನ್ ಆಫಿಷಿಯಲಿ ಅಂಬಾಸಿಡರ್ ಜೇಮ್ಸ್ ಒನ್ ಇನ್ ಮುಘಲ್ ಕಾರ್ಟ್ 1615ರಲ್ಲಿ. ಆಮೇಲೆ ಪೋರ್ಚುಗೀಸ್ ಫ್ರಮ್ ಹುಗ್ಲಿ, ಪೋರ್ಚುಗೀಸರು ಹುಗ್ಲಿ ಮತ್ತು ಮೊಘಲ್ ಅಂಡರ್ ದ ಶಾ ಜಹಾನ್ 1632ರಲ್ಲಿ. ಅರೈವಲ್ ಫ್ರೆಂಚ್ ಫ್ಲೀಟ್ ಸೂರತ್, ಫಸ್ಟ್ ಫ್ರೆಂಚ್ ಫ್ಯಾಕ್ಟರಿ ಎಸ್ಟಾಬ್ಲಿಷ್ ಆದದ್ದು 1668ರಲ್ಲಿ. ನೋಡ್ರಿ ಇಲ್ಲಿ ಪೋರ್ಚುಗೀಸರ ಗೋವಾ ದ್ವೀಪ ವಶಪಡಿಸಿಕೊಂಡದ್ದು ಈಸ್ಟ್ ಇಂಡಿಯಾ ಕಂಪನಿ. ಆಮೇಲೆ ಮೊಘಲ್ ನಾಯಕ ಜೇಮ್ಸ್ ಒನ್ ಅಧಿಕೃತವಾಗಿ ಥಾಮಸ್ ರೋ ನೇಮಕ. ಆಮೇಲೆ ಹುಗ್ಲಿ ಪೋರ್ಚುಗೀಸರ ಅಡಿಪಾಯ. ಸುರತ್ನಲ್ಲಿ ಫ್ರೆಂಚ್ ನೌಕಾಪಡೆಯ ಆಗಮನ. 50ನೇದು ಅರೇಂಜ್ ದ ಫಾಲೋವಿಂಗ್ ಇನ್ ಕ್ರೊನಾಲಜಿ ಸೀಕ್ವೆನ್ಸ್: ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್, ಕನ್ಸೆಂಟ್ ಆಕ್ಟ್, ಇಂಡಿಯನ್ ಕೌನ್ಸಿಲ್ ಆಕ್ಟ್, ಮಾರ್ಲೋ ಮಿಂಟೋ ರಿಫಾರ್ಮ್ಸ್, ಪಾರ್ಟಿಷನ್ ಆಫ್ ಬೆಂಗಾಲ್. ಇದು ಭಾಷೆಗೆ ಸಂಬಂಧಪಟ್ಟದ್ದು. ಇದು ಮದುವೆ ಏಜ್, ಹೆಣ್ಣು ಮಕ್ಕಳ ಮದುವೆಗೆ ಏಜಿಗೆ ಸಂಬಂಧಪಟ್ಟದ್ದು ಕೌನ್ಸಿಲಿಂಗ್ ಆ್ಯಕ್ಟು. ಆಮೇಲೆ ಮಾರ್ಲೋ ಮಿಂಟೋ ರಿಫಾರ್ಮ್ಸು, ಪಾರ್ಟಿಷನ್ ಆಫ್ ಬೆಂಗಾಲು. ಇಲ್ಲಿ ನೋಡ್ರಿ ಕ್ರೊನಾಲಜಿ ಪ್ರೆಸ್ ಆಕ್ಟ್ 18 ಇನ್ಯಾಕ್ಟೆಡ್ 1878 ಬೈ ಲಾರ್ಡ್ ಲಿಟನ್ ಕನ್ಸರ್ನ್ ದ ವರ್ನಾಕ್ಯುಲರ್ ಪ್ರೆಸ್. ಇಲ್ಲೇ ಇದೆ ನೋಡ್ರಿ. ಸ್ಥಳೀಯ ಭಾಷೆ ಪತ್ರಿಕೆ, ಸ್ಥಳೀಯ ಭಾಷೆ ಪತ್ರಿಕೆಯನ್ನು ಸೆನ್ಸಾರ್ ಮಾಡಲು ಅಂದ್ರೆ ಭಾಷೆ ಪತ್ರಿಕೆ ಸ್ಥಳೀಯರು ಬ್ರಿಟಿಷರ ಬಗ್ಗೆ ಯಾವುದೇ ತಮ್ಮ ಈ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ದಲ್ಲಿ ಏನು ಹೇಳ್ತಾರ್ರಿ ಅಂತಂದ್ರೆ, ಯಾರು ಏನು ಮಾಡಂಗಿಲ್ಲ, ಬ್ರಿಟಿಷರ ಬಗ್ಗೆ ಸ್ಥಳೀಯ ಭಾಷೆಯಲ್ಲಿ ನ್ಯೂಸ್ ಪೇಪರನ್ನು ಇದು ಮಾಡೋದಿಲ್ಲ, ಮತ್ತೆ ಬ್ರಿಟಿಷರ ಬಗ್ಗೆ ಏನೂ ಬರೆಯೋದಿಲ್ರಿ. ಮತ್ತೆ ಈ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ದಲ್ಲಿ ಏನು ಬಂದ್ರಿ, ಅವ್ರನ್ನ ಮಾನಿಟರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು 1878ರಲ್ಲಿ. ಆಮೇಲೆ ಸಮ್ಮತಿ ಕನ್ಸೆಂಟ್ ಅಂದ್ರೆ ಅಧಿಕಾರ. ಹುಡುಗಿಯರ ಮದುವೆಗೆ ಒಪ್ಪಿಗೆ ವಯಸ್ಸನ್ನು 10ರಿಂದ 12 ಮಗಿತ್ರಿ. ಇವು 3 ಇಯರ್ ಬರ್ತಾವ್ರಿ, ಇಂಪಾರ್ಟೆಂಟ್ ಇದಾವೆ. 1891 3 ಇಯರನ್ನ ನಿಮ್ಗೆ ಹೇಳ್ತೀನಿ, ಯಾಕಂತಂದ್ರೆ ಹಂತ ಹಂತವಾಗಿ ಇದನ್ನ ಏನ್ ಮಾಡ್ತಾರ್ರಿ, ಏರಿಸ್ತಾ ಬರ್ತಾರ್ರಿ. ಆಮೇಲೆ ಮಾರ್ಲೋ ಮಿಂಟೋ ಸುಧಾರ ಅಧಿಕೃತವಾಗಿ 1909ರಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಇರಬೇಕು ಅಂತೇಳಿ ಮಾರ್ಲೋ ಮಿಂಟೋ 1909 ನೆನ್ಪಿಟ್ಕೊಂಡ್ಬಿಡ್ಬೇಕು. ಆಮೇಲೆ ಬಂಗಾಳ ವಿಭಜನೆ 1911 ಯಾವಾಗ ರದ್ದುಗೊಳಿಸಿದ್ರು, ಜಾರ್ಜ್ 5th ಅದನ್ನ 1911ರಲ್ಲಿ ಆಗಿರೋದನ್ನ ನಾವು ನೋಡ್ತೀವಿ. ಸೊ ಇಷ್ಟು ಇವತ್ತಿಗೆ 50 ಕ್ವಶನ್ ಆದವ್ರಿ. ಸೊ ಉಳಿದದನ್ನ ಇನ್ನೆರಡು ಹಂತದಲ್ಲಿ ಅಥವಾ ಒಂದರಲ್ಲಿ ತರಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನೋಟ್ಸ್ ಕೀ ಪಾಯಿಂಟ್ಸ್ ಬೇಕಾದರೆ ಅಥವಾ ಮತ್ತೆ ಯಾವುದಾದ್ರೆ ಪೇಪರ್ 1 ಬಗ್ಗೆ ಡಿಸ್ಕಷನ್ ಮಾಡೋದಾದರೆ ಕಮೆಂಟ್ ಮಾಡಿ ಮೆಸೇಜ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಮಸ್ತೆ.